ವೀಕ್ಷಕರೇ, ಸಮಾಜದಲ್ಲಿ ಏನಾದರೂ ಹೊಸ ಕಾನೂನುಗಳು ಸರ್ಕಾರದಿಂದ ಆದೇಶಗಳು ಜಾರಿಯಾದಾಗ ಅವುಗಳ ವಿವರವನ್ನು ತಲುಪಿಸುವಂತ ಪ್ರಯತ್ನ ಸಮುದಾಯ ಟಿವಿ ಇದಕ್ಕೂ ಮುಂಚೆ ಮಾಡ್ತಾ ಇದೆ. ಈಗಲೂ ಕೂಡ ಅದೇ ನಿಟ್ಟಿನಲ್ಲಿ ಮತ್ತೊಬ್ಬ ಕಾನೂನು ಪರಿಣಿತರನ್ನ ಮಾತನಾಡಿಸಿ ಆ ವಿಚಾರವಾಗಿ ಹೆಚ್ಚಿನ ವಿವರವನ್ನ ತಮಗೆ ತಲುಪಿಸಲಿದ್ದೇವೆ. ನಾನು ನಿಮ್ಮ ಅಂಜನ್ ಕುಮಾರ್ ಒಬ್ಬ ಮಹನೀಯರನ್ನ ಭೇಟಿ ಮಾಡಿಸಲಿದ್ದೇನೆ. ಅವರು ಈಗಾಗಲೇ ನಮ್ಮ ವಾಹಿನಿಯಲ್ಲಿ ನಟ ದರ್ಶನ್ ರವರ ಬೇಲ್ನ ವಿಚಾರವಾಗಿ ಇರ್ತಕ್ಕಂಥ ಕಾನೂನು ತೊಡಕುಗಳು, ಕಾನೂನಿನ ಪರಿಹಾರಗಳು, ವಿಧಾನಾತ್ಮಕ ರೀತಿಯಲ್ಲಿ ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನ ಮಾಡಿದ್ದು ಬಹಳಷ್ಟು ನಿಮ್ಗೆ ಇಷ್ಟ ಆಗಿದೆ, ಪ್ರೋತ್ಸಾಹ ಮಾಡಿದ್ರಿ. ನಿಮ್ಮೆಲ್ಲರ ಅಭಿಲಾಷೆಯ ಮೇರೆಗೆ ಮತ್ತೊಮ್ಮೆ ಅವ್ರನ್ನ ತಮಗೆ ನಮ್ಮ ವಾಹಿನಿ ಮುಖಾಂತರ ತೋರಿಸಿ ಅವರ ವಿಚಾರಧಾರೆಗಳನ್ನು ಹಂಚ್ಕೊಳ್ಳುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಇದಕ್ಕೂ ಕೂಡ ಅದೇ ಪ್ರೋತ್ಸಾಹ ಕೊಡಿ ಅಂತ ಮನವಿ ಮಾಡ್ಕೊಳ್ತಾ, ನಮ್ಮೊಂದಿಗೆ ಇದ್ದಾರೆ ನ್ಯಾಯವಾದಿಗಳು. ಸಮಾಜದಲ್ಲಿ ಏನೇ ಆಗುವಾಗಳಾದ್ರೂ ಕೂಡ ಮೊದಲನೇದಾಗಿ ಧ್ವನಿ ಎತ್ತಿ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಏನೇ ಇದ್ರೂ ಕಾನೂನಿನ ಚೌಕಟ್ಟಿನಲ್ಲಿ ಕಾನೂನಿನ ವಿಶ್ಲೇಷಣೆ ಮಾಡುವಂತ ನ್ಯಾಯವಾದಿಗಳು, ಕಾನೂನು ತಜ್ಞರು ನಮ್ಮ ಮಂಜುನಾಥ್ ವಿ ಸರ್. ನಮಸ್ಕಾರ ಸರ್. ಸರ್, ಇವತ್ತು ಸರ್ಕಾರ ಒಂದು ಆದೇಶ ಹೊರಡಿಸಿದೆ ಸರ್, ಇಂಥದ್ದೇ ದ್ವೇಷ ಭಾಷಣ ಅನ್ನೋದಕ್ಕೆ ಮಾನದಂಡ ಇದೆಯಾ? ಆತ್ಮೀಯರಾದಂಥ ಶ್ರೀಮಾನ್ ಅಂಜನ್ ಕುಮಾರ್ ಅವರೇ, ಖಂಡಿತವಾಗಿಯೂ ತಾವು ಭಾಳ ಅತ್ಯುತ್ತಮವಾದಂಥ ಒಂದು ಪ್ರಶ್ನೆಯನ್ನು ಕೇಳಿದ್ರಿ. ಆ ರೀತಿ ಮಾತನಾಡುವವರು ಇದ್ದಾರೆ, ಇಲ್ಲ ಅಂತಲ್ಲ. ಅವರು ಆ ಥರ ಮಾತನಾಡಿ ಯಾವುದೋ ಒಂದು ಜನಾಂಗವನ್ನು, ಯಾವುದೋ ಒಂದು ಧರ್ಮವನ್ನು, ಯಾವುದೋ ಒಂದು ಗುಂಪಿನ ಜನಗಳನ್ನು, ಯಾವುದೋ ಒಂದು ಜಾತಿಯ ಜನಗಳನ್ನು ಇಟ್ಟುಕೊಂಡು ಅವ್ರ ಬಗ್ಗೆ ವಿರುದ್ಧವಾಗಿ ಮಾತನಾಡೋದು, ಅಂತಹ ಕ್ರಮಗಳನ್ನು ಕೆಲವರು ಮಾಡಿದ್ದಾರೆ. ವಾಕ್ ಸ್ವಾತಂತ್ರ್ಯ ಅದನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದವರು ಇದ್ದಾರೆ. ಹಾಗಾಗಿ ಅಂತಹದ್ದು ದ್ವೇಷ ಭಾಷಣ ಖಂಡಿತ ಆಗುತ್ತೆ. ಯಾರು ನಿಜವಾದ ವಾಕ್ ಸ್ವಾತಂತ್ರ್ಯವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂತಹವರ ಮೇಲೆ ನಿಯಂತ್ರಣದ ಅವಶ್ಯಕತೆ ಖಂಡಿತ ಇದೆ. ಇವತ್ತು ಕೆಲವರು ತಮ್ಮ ವೈಯಕ್ತಿಕ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಈ ರೀತಿ ಮಾಡೋದುಂಟು. ತಮ್ಮದೇ ಒಂದು ಜನಾಂಗದವ್ರನ್ನ ಎತ್ಕಟ್ಟೋದು, ಧರ್ಮದವ್ರನ್ನ ಎತ್ಕಟ್ಟೋದು, ಇನ್ನೊಂದು ಧರ್ಮದ ವಿರುದ್ಧ ಭಾಷಣ ಮಾಡಿಸೋದು, ಅದೆಲ್ಲ ಮಾಡ್ತಾರೆ. ಅದೆಲ್ಲ ಖಂಡಿತವಾಗಿಯೂ ಈಗ ಸಮಾಜದಲ್ಲಿ ಬೇಕಾಗಿರೋದು ಜನರಿಗೆ ಶಾಂತಿ ಮತ್ತು ನೆಮ್ಮದಿ. ಅದು ಬಿಟ್ಟು ಅದನ್ನು ಕದಡುವಂತಹ ಕೆಲಸವನ್ನು ಯಾರು ಉದ್ದೇಶಪೂರ್ವಕವಾಗಿ ಮಾಡ್ತಾರೋ ದಯವಿಟ್ಟು ಅಂಥವ್ರ ಮೇಲೆ ಕ್ರಮ ತಗೊಳ್ಳಿ. ಧನ್ಯವಾದಗಳು ಇಂತಹ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ. ಈಗ ಬಹಳ ಮುಖ್ಯವಾದಂಥ ಒಂದು ವಿಚಾರವನ್ನು ತಾವು ಈ ದಿವಸ ಹೇಳಿದ್ದೀರಿ. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಹೇಳಿದ್ದೀರಿ. ಪ್ರಜಾಪ್ರಭುತ್ವದಲ್ಲಿ ಬಹಳ ಮೂಲಭೂತ ಹಕ್ಕುಗಳಲ್ಲಿ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಆರ್ಟಿಕಲ್ 19 ಅಡಿಯಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಈ ದೇಶದ ಪ್ರಜೆಗಳಿಗೆ ನೀಡಲಾಗಿದೆ. ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನೇ ಕಿತ್ಕೊಂಡ್ರೆ ಮನುಷ್ಯನಿಗೆ ಎಲ್ಲ ಒಂದು ಅವನಿರುವಂಥ ಅವಕಾಶಗಳನ್ನು ಕಿತ್ಕೊಂಡ ಹಾಗೆ ಆಗುತ್ತೆ. ಹಾಗಾಗಿ ಈಗೊಂದು ಹೊಸ ಕಾಯ್ದೆ, ನಾನು ಸರ್ಕಾರ ಮಾಡಿರ್ತಕ್ಕಂಥ ಆದೇಶ ಸಂಪೂರ್ಣವಾಗಿ ತಪ್ಪಿದೆ ಅನ್ನುವಂಥ ಅಭಿಪ್ರಾಯ ನನ್ನದಲ್ಲ. ಅದನ್ನು ಮೊದಲು ಸ್ಪಷ್ಟಪಡಿಸ್ತೀನಿ. ಆದರೆ ಸಾಮಾನ್ಯವಾಗಿ ಒಂದೇನು ಅಂತ ಹೇಳಿದರೆ, ಈ ಹೊಸ ಕಾಯ್ದೆಗಳನ್ನು, ಹೊಸ ಕಾನೂನುಗಳನ್ನು ಅಥವಾ ಹೊಸ ಕೆಲವೊಂದು ನಿಬಂಧನೆಗಳನ್ನು ತಂದಾಗ ಅದು ಸದುಪಯೋಗ ಆಗುವಷ್ಟೇ ದುರುಪಯೋಗ ಕೂಡ ಆಗಿಬಿಡುತ್ತೆ. ಅದನ್ನು ದುರುಪಯೋಗ ಪಡಿಸ್ಕೊಳ್ಳುವಂಥ ಪ್ರಯತ್ನ ಕೆಲವರು ಮಾಡ್ತಾರೆ. ಅದರ ಸದುಪಯೋಗನೂ ಆಗುತ್ತೆ, ಅದರಲ್ಲೇನು ಭಿನ್ನಾಭಿಪ್ರಾಯ ಇಲ್ಲ. ಆದರೆ ಈಗ ಅದರಲ್ಲಿ ಸ್ಪಷ್ಟತೆ ಬೇಕಾಗುತ್ತೆ. ಯಾವುದು? ಈಗ ಒಂದು ವಿಚಾರ ಹೇಳಿದ್ದಾರೆ, ಯಾವುದೇ ದ್ವೇಷ ಭಾಷಣವನ್ನು ಮಾಡಿದ್ರೆ ಬಹಳ ಕಠಿಣವಾದಂಥ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ, 50,000 ರೂಪಾಯಿಗಳ ದಂಡ ಹಾಕುತ್ತೆ, ಜೈಲು ಶಿಕ್ಷೆಯನ್ನು ಸಹ ಕೊಡ್ಬೋದು. ಇದೆಲ್ಲ ಒಂದು, ಯಾರೇ ಆಗಲಿ ಈಗ ದ್ವೇಷ ಭಾಷಣವನ್ನು ಮಾಡುವಂಥದ್ದು ತಪ್ಪೇ. ಜನಗಳನ್ನು ಅನಗತ್ಯವಾಗಿ ಉದ್ರೇಕಿಸಿ ಜನಗಳಿಗೆ ಹಿಂಸಾತ್ಮಕವಾಗಿ ನಡ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ರೆ ಅದು ಸಹ ತಪ್ಪೆ. ಅದರಲ್ಲೇನು ತಪ್ಪೆ. ಅಂತಹದಕ್ಕೆ ಒಂದರ ಮೇಲೆ ನಿಯಂತ್ರಣ ತರೋದರಲ್ಲಿ ಯಾವ ತಪ್ಪು ಇಲ್ಲ. ನಿಯಂತ್ರಣ ತರಬೇಕು ನಿಜ. ಆದರೆ ಆ ನಿಯಂತ್ರಣ ತರುವ ಒಂದು ಹೆಸರಿನಲ್ಲಿ ಒಬ್ಬ ವ್ಯಕ್ತಿಗಿರುವಂಥ ಸ್ವಾತಂತ್ರ್ಯವನ್ನು ಯಾರೂ ಧಕ್ಕೆ ಮಾಡಬಾರ್ದು ಮಾತಾಡುವಾಗ. ಈಗ ಉದಾಹರಣೆಗೆ ಯಾರೋ ಒಬ್ಬರು ದ್ವೇಷ ಭಾಷಣವನ್ನು ಮಾಡಿದರು ಅಂದರೆ ಅಂತ ಅಂದ್ಕೊಳ್ಳೋದಾದರೆ, ಅವ್ರ ಮೇಲೆ ಅಪಾದನೆ ಮಾಡೋದಾದರೆ, ಹಾಗಾದರೆ ದ್ವೇಷ ಭಾಷಣ ಅಂದರೆ ಏನು? ಕೆಲವೊಮ್ಮೆ ಇರೋ ವಿಚಾರ, ಸತ್ಯ ವಿಚಾರ ಹೇಳಿದಾಗ ಅದು ನೋಡೋರಿಗೆ ದ್ವೇಷ ಭಾಷಣದಂತೆ ಇರ್ಬೋದು. ಆದರೆ ಅವ್ರು ಹೇಳಿರುವಂಥದ್ದು ಇಟ್ ಈಸ್ ಓನ್ಲಿ ಎ ಫ್ಯಾಕ್ಟ್, ಇರೋ ವಿಚಾರ ಅದು. ಅದನ್ನು ಹೇಳಿದಾಗ ಇಲ್ಲ ನೀವು ದ್ವೇಷ ಭಾಷಣ ಮಾಡಿದ್ದೀರಿ ಅಂತ ಹೇಳ್ಬೋದು. ಅಥವಾ ಯಾರೋ ಒಬ್ಬರು ನಮ್ಮನ್ನು ಕಂಡ್ರೆ ಆಗದೇ ಇದ್ದಂಥವ್ರಿಗೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೊಂದು ಅವಕಾಶ ಅಂತ ಕಾಯ್ತಾ ಇದ್ದು ಅವ್ರು ಮಾತಾಡಿದ್ದನ್ನೆಲ್ಲ ದ್ವೇಷ ಭಾಷಣ ಅಂತ ಪರಿಗಣಿಸಿ ಕಾನೂನು ಕ್ರಮ ತೆಗೆದುಕೊಳ್ಳೋದು, ಸುಳ್ಳು FIR ಹಾಕೋದು, ಅವ್ರನ್ನ ಬಂಧಿಸೋದು, ಜೈಲಿಗೆ ಕಳಿಸೋದು ಅಥವಾ ದಂಡ ಹಾಕೋದು, ಇಂತಹದೂ ನಡೀಬಹುದು. ದುರುಪಯೋಗ ಪಡಿಸ್ಕೊಳ್ಳುವಂಥ ಅವಕಾಶ ಬರುತ್ತೆ. ಅದಕ್ಕೋಸ್ಕರ ಯಾವುದು ದ್ವೇಷ ಭಾಷಣ, ಯಾವುದನ್ನು ದ್ವೇಷ ಭಾಷಣ ಅಂತ ಕರೀತಾರೆ?
ಏನು ಹೇಳಿದಾಗ ಅದು ದ್ವೇಷ ಭಾಷಣ ಆಗುತ್ತೆ ಅನ್ನುವಂಥದ್ದು, ಯಾವಾಗ ಅದು ಅಪರಾಧ ಆಗುತ್ತೆ ಅನ್ನೋದನ್ನು ಸಹ ಸ್ಪಷ್ಟತೆ ಬೇಕಾಗುತ್ತೆ. ಆ ಸ್ಪಷ್ಟತೆಯನ್ನು ಇಟ್ಕೊಂಡು, ಇಲ್ಲ ಅಂತಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ. ಈಗ ಉದಾಹರಣೆಗೆ ನೋಡಿ, ನಿಮ್ಮ ಮಾಧ್ಯಮಗಳಿದೆ, ನೀವು ಮಾಧ್ಯಮಗಳು ಕೆಲಸ ಮಾಡ್ತಾ ಇರೋದೇ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಕೆಳಗಡೆ. ಇವತ್ತು ಸಾಮಾನ್ಯ ಜನರಿಗೆ ತರುವಂತಹ ಒಂದು ಕಠಿಣ ಕ್ರಮ ಏನಿದೆ, ಅದನ್ನು ನಾಳೆ ಮಾಧ್ಯಮಗಳಿಗೆ ತಂದರೆ ಗತಿ ಏನು? ಜನಕ್ಕೆ ಜೀವಾಳನೇ ಮಾಧ್ಯಮ. ನಿಮ್ಮ ಮೂಲಕನೇ ಸತ್ಯ ಅಸತ್ಯಗಳೇನು ಅನ್ನೋದು ಜನಕ್ಕೆ ಅರ್ಥ ಆಗುವಂಥದ್ದು, ಗೊತ್ತಾಗುವಂಥದ್ದು. ನೀವೇ ನಿಜವಾದ ಕಾರಣೀಭೂತರು ಆ ವಿಚಾರಗಳನ್ನು ಜನಕ್ಕೆ ತಿಳಿಸೋಕ್ಕೆ. ನಿಮ್ಮನ್ನು ನಂಬ್ಕೊಂಡಿರ್ತಾರೆ ಜನ. ಇಂಥ ಚಾನಲಲ್ಲಿ ಇಂಥ ವಿಷಯ ಬಂತಪ್ಪ ನೋಡಿ, ಹೀಗೆಲ್ಲ ಆಗ್ತಾಯಿದೆ ಅಂತ ಅಂದ್ಕೋತಾರೆ. ನಿಮ್ಮನ್ನೇ ನೀವು ಅದು ಮಾಡಬೇಡಿ, ಇದು ಮಾಡಬೇಡಿ, ಅದನ್ನು ಹೇಳಬೇಡಿ, ಅದನ್ನು ಕೇಳಬೇಡಿ, ಈ ತರಹ ಒಂದು ನಿಯಂತ್ರಣವನ್ನು ತಂದಾಗ ಒಂದು ರೀತಿ ಬಂಧನದಲ್ಲಿಟ್ಟಿರುವಂಥ ಪ್ರಾಣಿ ಥರ ಆಗಿಬಿಡುತ್ತೆ ಮನುಷ್ಯನ ಜೀವನ. ಅದಕ್ಕೆ ಪ್ರಜಾಪ್ರಭುತ್ವದಲ್ಲಿ ಭಾಳ ಮುಖ್ಯವಾದಂಥದ್ದೇ ಅಭಿವ್ಯಕ್ತಿ ಸ್ವಾತಂತ್ರ್ಯ. ಅಡಿಗಲ್ಲದು ಪ್ರಜಾಪ್ರಭುತ್ವದ ಅಡಿಗಲ್ಲೇ ಅಭಿವ್ಯಕ್ತಿ ಸ್ವಾತಂತ್ರ್ಯ. ತನ್ನ ಅಭಿಪ್ರಾಯವನ್ನು ಒಬ್ಬ ಮನುಷ್ಯ ವ್ಯಕ್ತಪಡಿಸೋದಕ್ಕಿರುವಂತಹ ಸ್ವಾತಂತ್ರ್ಯ ಏನಿದೆ, ಅದನ್ನೇ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತೀವಿ, ಅದನ್ನೇ ನಿಜವಾದ ಸ್ವಾತಂತ್ರ್ಯ ಅಂತೀವಿ. ನಾವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಸ್ವಾತಂತ್ರ್ಯವನ್ನು ನಮ್ಮ ಹಿರಿಯರು ಪಡ್ಕೊಂಡಿದ್ದೇ ಅದಕ್ಕೋಸ್ಕರ. ನಮ್ಮ ಸ್ವಾತಂತ್ರ್ಯ ಬೇಕು, ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಬೇಕು, ನಾವು ಮಾತಾಡಬೇಕು ಅಂತ. ಇಲ್ಲ, ನೀವು ಅದನ್ನು ಮಾತಾಡಬೇಡಿ, ಇದನ್ನು ಮಾತಾಡಬೇಡಿ ಎನ್ನುವಂತಹ ಒಂದು ನಿಯಂತ್ರಣವನ್ನು ತರೋದು ಒಂದು ದೃಷ್ಟಿಯಲ್ಲಿ ಸರಿ ಇದ್ದರೂ ಸಹ ಮತ್ತೊಂದು ದೃಷ್ಟಿಯಲ್ಲಿ ಅದನ್ನು ಜಾರಿಗೆ ತರುವಾಗ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕಾಗುತ್ತೆ. ಯಾರಿಗೆ ಸಂಪೂರ್ಣ ಅಧಿಕಾರವನ್ನು ಕೊಡಬೇಕು? ಈಗ ಯಾರೋ ಒಬ್ಬ ವ್ಯಕ್ತಿ ಮೇಲೆ ನೀವು ಹೇಳ್ತೀರಿ, ಆತ ಮಾತನಾಡಿದ್ದು ಏನು ಉದ್ದಟತನ ಅಥವಾ ಜಾತಿ ದ್ವೇಷವನ್ನು, ಭಾಷೆಯ ದ್ವೇಷವನ್ನು, ಇನ್ಯಾವುದೋ ಒಂದು ದ್ವೇಷವನ್ನು ಬಿತ್ತೋದಕ್ಕೋಸ್ಕರ ಮಾತಾಡ್ದ ಅಂತ ಹೇಳೋದಾದರೆ ಅದನ್ನು ನಿರ್ಧರಿಸೋರು ಯಾರು? ಆತ ಮಾತಾಡಿದ್ದು ತಪ್ಪಾ, ಸರಿನಾ, ಸತ್ಯನಾ, ಸುಳ್ಳ, ಅಥವಾ ಉದ್ದೇಶಪೂರ್ವಕವಾಗಿ ಮಾತಾಡಿದಾರಾ, ಅಥವಾ ಇರೋ ವಿಚಾರ ಹೇಳಿದಾರಾ? ಇವುಗಳೆಲ್ಲದರ ವಿಶ್ಲೇಷಣೆ ಬರುತ್ತೆ. ಅದು ಬಂದಾಗ ಅದು ಬಹಳ ತೊಡಕನ್ನು ಉಂಟು ಮಾಡುತ್ತೆ. ಅಪರಾಧಿಗಳಲ್ಲದವ್ರಿಗೂ ಸಹ ಅನಗತ್ಯವಾಗಿ ತೊಂದರೆ ಆಗ್ಬೋದು, ಶಿಕ್ಷೆ ಆಗ್ಬೋದು, ಅನಗತ್ಯವಾಗಿ ಕೋರ್ಟು ಕಚೇರಿಗಳು ಅಲಿಯುವಂತಹ ಒಂದು ಸಂದರ್ಭ ಬರ್ಬೋದು. ಆದ್ದರಿಂದ ಹೊಸ ಕಾಯ್ದೆ ಕಾನೂನುಗಳಲ್ಲಿ ಸ್ಪಷ್ಟತೆ ಇರಬೇಕು ಯಾವಾಗಲೂ. ಇಂತಹದನ್ನು ಮಾಡಿದಾಗ ಮಾತ್ರ ಈ ಕೆಳಕಂಡಲ್ಲಿ ನೀವು ಯಾವುದನ್ನಾದ್ರೂ ಮಾಡಿದ್ರೆ ಆಗ ನೀವು ಅದನ್ನು ನಾವು ಕಾಯ್ದೆ ಅಡಿಯಲ್ಲಿ ತರ್ತೀವಿ. ಇಲ್ಲದೆ ಹೋದರೆ ನಿಮಗೆ ಮಾತನಾಡುವಂಥ ಸ್ವಾತಂತ್ರ್ಯ ಇದೆ ಅಂತ ಕೊಡಬೇಕು. ದುರುಪಯೋಗ ಪಡಿಸ್ಕೊಳ್ಳಿಕ್ಕೆ ಯಾರಿಗೂ ಅವಕಾಶ ಕೊಡಬಾರ್ದು ಕಾನೂನನ್ನು. ಹಾಗೆ ಯಾರೂ ಸಹ ಅವರಿಗಿರುವ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸೋದಕ್ಕೂ ಸಹ ಅವಕಾಶವನ್ನು ಕೊಡಬಾರ್ದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಸರ್. ಈಗ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಳ್ಕೊಳ್ಳುವ ಸಾಧ್ಯತೆ ಇದೆ ಅಂತ ಬಹಳಷ್ಟು ಕಡೆ ಕೇಳಿ ಬರ್ತಾ ಇದೆ. ಇದರಲ್ಲಿ ಕೆಲವರಿಗೆ ಇನ್ನೂ ಏನು ಅನುಮಾನ ಇದೆ ಅಂದರೆ, ಇದು ನಿಜವಾಗ್ಲೂ ಕಾಯ್ದೆಯಾಗಿ ಅನುಷ್ಠಾನಕ್ಕೆ ಆಗಿದೆಯಾ, ಇಲ್ಲ ಇನ್ನು ಪ್ರಾಥಮಿಕ ಹಂತದಲ್ಲಿ ಮಾಡ್ತೀವಿ ಅಂಥೇಳಿ ರಾಜಕೀಯ ಅಸ್ತ್ರವಾಗಿ ಇನ್ನೂ ಶಿಶುವಾಗಿ ಮುಂದೆ ಬರ್ತಿದೆಯಾ? ಹೌದು, ಅದು ಇನ್ನೂ ಜಾರಿಗೆ ಬಂದಿಲ್ಲ. ಆ ಬಿಲ್ ಇನ್ನೂ ಪಾಸಾಗಿಲ್ಲ. ಅದನ್ನು ನಮ್ಮ ಗೃಹ ಮಂತ್ರಿಗಳಿಗೆ ಆ ಬಿಲ್ಲನ್ನು ಮಂಡಿಸಲಿಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದು ಅಧಿವೇಶನದಲ್ಲಿ ಬರ್ತಾ ಇದೆ. ಅದು ಬಂದರೆ ಬಿಲ್ ಆಗ್ಬೋದು, ಆಗದೇ ಇರ್ಬೋದು, ಅದಕ್ಕೆ ವಿರೋಧ ಬರ್ಬೋದು, ಅಥವಾ ಆ ವಿರೋಧ ಬಂದರೂ ಸಹ ಆಗ್ಬೋದು. ಅದು ಏಕೆಂದರೆ ಇವರು ಹೆಚ್ಚಿನ ಮೆಜಾರಿಟಿ ಇರೋದರಿಂದ ಅದು ಬರ್ಬೋದು. ಆದರೆ ಸದ್ಯಕ್ಕಂತೂ ಇಲ್ಲ. ಬಂದ ಪಕ್ಷದಲ್ಲಿ ಅಂತ ನಾವೀಗ ಮಾತಾಡ್ತಾ ಇದ್ದೀವಿ ಅಷ್ಟೇ. ಬಂದರೆ ಏನು ಅಂದರೆ ಇನ್ನು ಸ್ವಲ್ಪ ಆ್ಯನ್ ಇಂಪ್ರೂವ್ಡ್ ವರ್ಷನ್, ವಿ ನೀಡ್ ಆ್ಯನ್ ಇಂಪ್ರೂವ್ಡ್ ವರ್ಷನ್ ಆಫ್ ದಿ ಬಿಲ್. ಈಗೇನಿದೆ ಬಿಲ್ಲು ಹೀಗಿಂತ ಅದನ್ನು ಇನ್ನೂ ಸ್ವಲ್ಪ ಕಾನೂನು ತಜ್ಞರ ಜೊತೆ ಸಮಾಲೋಚನೆ ಮಾಡಿ ಅದನ್ನು ಇನ್ನಷ್ಟು ವಿಶದವಾಗಿ ಎಕ್ಸ್ಪ್ಲೈನ್ ಮಾಡಿ, ವಿವರವಾಗಿ ಎಕ್ಸ್ಪ್ಲೈನ್ ಮಾಡಿ, ಅದನ್ನು ಸದುದ್ದೇಶ ಇಟ್ಟುಕೊಂಡು ತಂದಿದ್ದೇ ಆದರೆ ಸ್ವಾಗತಾರ್ಹ. ಆದರೆ ಅದನ್ನು ಯಾರೂ ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಅವಕಾಶ ಆಗೋ ರೀತಿಯಲ್ಲಿ ಒಂದು ರೀತಿ ದ್ವಂದ್ವ ಅರ್ಥ ಬರುವಂತಹ ರೀತಿಯಲ್ಲಿ ಮಾಡಿಟ್ಟು ಅದನ್ನು ಕೊನೆಗೆ ಇಡೀ ಅಧಿಕಾರವನ್ನೇನಾದರೂ ಪೊಲೀಸ್ನವ್ರಿಗೆ ಕೊಟ್ಟು ಪೊಲೀಸ್ನವರೇ ತೀರ್ಮಾನ ಮಾಡ್ಬೋದು ಇದು ದ್ವೇಷ ಭಾಷಣನ ಅಲ್ವಾ ಅಂದಾಗ ಸಂಪೂರ್ಣವಾಗಿ ಜನರಿಗೆ ಎಷ್ಟರ ಮಟ್ಟಿಗೆ ಇದರ ಉಪಯೋಗ ಆಗುತ್ತೆ ಎನ್ನುವಂಥದ್ದು ಪ್ರಶ್ನೆಯಾಗೇ ಉಳ್ಕೊಳ್ಳುತ್ತೆ ಸರ್. ನಾನು ಕೆಲವೊಂದು ಉದಾಹರಣೆಗಳನ್ನು ಕೊಡ್ತೇನೆ, ತಾವು ಕಾನೂನು ರೀತಿಯಲ್ಲಿ ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ. ಈಗ ಉದಾಹರಣೆಗೆ ರೈತರು ಹೋರಾಟ ಮಾಡ್ತಿರ್ತಾರೆ, ಅವರು ನೋಡಿ ರೈತರ ರಕ್ತ ಹೀರ್ತಾ ಇದ್ದಾರೆ ಇಂಥ ಅಧಿಕಾರಿಗಳು, ಇಂಥ ಇಲಾಖೆ ಅಂತ ಪ್ರಶ್ನೆ ಮಾಡ್ತಾರೆ. ಅವಾಗ ಅದನ್ನು ಕೂಡ ದ್ವೇಷ ಭಾಷಣ ಅಂತ ಟರ್ನ್ ಮಾಡಿ ಕೇಸ್ ಹಾಕ್ಬೋದಾ? ಒಂದು
ಎರಡನೇದು ಮಾಧ್ಯಮಗಳು ವಿಷಯಕ್ಕೆ ಬಂದಾಗ ಮಾಧ್ಯಮಗಳು ನೋಡಿ, ಇಲ್ಲೆಲ್ಲ ಬಹಳಷ್ಟು ಭ್ರಷ್ಟರಿದ್ದಾರೆ, ಲಂಚತನ ಓಡ್ತಾ ಇದೆ, ಪ್ರತಿಯೊಂದು ಕೆಲಸಕ್ಕೂ ಲಂಚ ಕೇಳ್ತಾರೆ. ಇಲ್ಲಿರ್ತಕ್ಕಂಥ XYZ ಇಲ್ಲಿರ್ತಕ್ಕಂಥ XYZ ಅಧಿಕಾರಿಗಳು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಜನರ ಕಡೆಯಿಂದ ದೂರು ಬಂದಿದೆ ಅಂತ ಹೇಳ್ತೀವಿ. ಇದನ್ನು ಕೂಡ ಇವರು ದ್ವೇಷ ಭಾಷಣ ಮಾಡಿ ನಮ್ಮ ಅಧಿಕಾರಿಗಳ ಮೇಲೆ ಸಾರ್ವಜನಿಕರ ಎತ್ತುಕಟ್ಟಿದ್ದಾರೆ. ಈ ರೀತಿ ಏನಾದರೂ ನಡೆಯುವ ಸಾಧ್ಯತೆಗಳು, ದುರುಪಯೋಗ ಆಗೋದಕ್ಕೆ ಸಾಧ್ಯತೆಗಳು ಈ ಎರಡು ಉದಾಹರಣೆಗಳಲ್ಲಿ ಸಾಧ್ಯತೆ ಇದೆಯಾ? ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಯಾಕೆಂದರೆ ಈ ಒಂದು ವಿಚಾರ ಇದೆ, ದ್ವೇಷ ಭಾಷಣವನ್ನು ಮಾಡುವ ಪ್ರಕ್ರಿಯೆ ಬೇರೆ, ತನಿಖಾ ವರದಿ ಬೇರೆ. ತನಿಖಾ ವರದಿ ಬೇರೆ. ನೀವು ಬರೋದು ಇನ್ವೆಸ್ಟಿಗೇಷನ್ ಮಾಡಿ ಮತ್ತೊಬ್ಬರ ಅಭಿಪ್ರಾಯವನ್ನು ನೀವು ಜನರಿಗೆ ನಿಮ್ಮ ವಾಹಿನಿಯ ಮೂಲಕ ತೋರಿಸ್ತೀರಿ. ಅದು ಮತ್ತೊಬ್ಬರ ಅಭಿಪ್ರಾಯ, ಅದು ನಿಮ್ಮ ಅಭಿಪ್ರಾಯ ಅಲ್ಲ, ಅದು ನೀವು ಹೇಳೋದಲ್ಲ. ಅದು ಜನ ಹೇಳಿರೋದನ್ನು ನೋಡಿ, ಜನ ಹೀಗೆ ಹೇಳ್ತಾ ಇದ್ದಾರೆ ಅಂತ ನೀವು ತೋರಿಸ್ತೀರಿ. ಆದ್ದರಿಂದ ಇದನ್ನು ಆ ವ್ಯಾಪ್ತಿಯಲ್ಲಿ, ದ್ವೇಷ ಭಾಷಣದ ವ್ಯಾಪ್ತಿಯಲ್ಲಿ ಪತ್ರಿಕಾ ಸ್ವಾತಂತ್ರ್ಯವನ್ನು, ಮಾಧ್ಯಮ ಸ್ವಾತಂತ್ರ್ಯಗಳನ್ನು ತರೋದಕ್ಕೆ ಸಾಧ್ಯವೇ ಇಲ್ಲ. ಅದಂತಂದರೆ ನಾಳೆ ಅದು ಕಾನೂನಿನ ಚೌಕಟ್ಟಿಗೆ ಹೋದಾಗ ಅದನ್ನು ಯಾರಾದರೂ ಪ್ರಶ್ನೆ ಮಾಡಿ ಕೋರ್ಟಿಗೆ ಹೋದಂಥ ಪಕ್ಷದಲ್ಲಿ ಅದನ್ನು ವಜಾ ಮಾಡ್ತಾರೆ ಕೋರ್ಟ್ನವರು. ಮತ್ತೊಂದು ರೈತರು ಉದಾಹರಣೆ ಹೇಳಿದ್ನಲ್ಲ, ರೈತರು ಹೋರಾಟ ಮಾಡಬೇಕಾದ್ರೆ ಅವರ ಅಳಲನ್ನು ತೋಡ್ಕೊಳ್ಳೋವಾಗ ಜೋರಾದ ಕೂಗಾಟ, ಇಂಥ ಅಧಿಕಾರಿಗಳು, ಇಂಥ ಇಲಾಖೆ ನಮಗೆ ರಕ್ತ ಹೀರ್ತಾ ಇದೆ, ಬಡವರ ರಕ್ತ, ರೈತರ ರಕ್ತ ಅಂತ, ಅದು ದ್ವೇಷ ಭಾಷಣಕ್ಕೆ ಖಂಡಿತ ದ್ವೇಷ ಭಾಷಣ ಆಗೋದಿಲ್ಲ. ಅವ್ರು ನೊಂದಿರ್ತಾರೆ. ಇವತ್ತು ರೈತರಿಗೆ, ಈಗ ನಿನ್ನೆ ಯಾವುದೋ ನಾನು ಚಾನಲಲ್ಲಿ ನೋಡ್ತಾ ಇದ್ದಾಗ ಒಂದು ಗಮನಕ್ಕೆ ಬಂತು, ಒಬ್ಬ ರೈತ ಹೇಳ್ತಾಯಿದ್ರು, ಮತ್ತು ಮನೆ ಕುಟುಂಬದವರೆಲ್ಲ ಅಳ್ತಾ ಹೇಳ್ತಾಯಿದ್ರು, ಕಬ್ಬನ್ನು ನಾವು ಬೆಳೆದಿದ್ವಿ, ನಾವು ಬೇರೆ ಬೆಳೆಗಳನ್ನು, ಭತ್ತವನ್ನು ಬೆಳೆದಿದ್ವಿ, ಎಲ್ಲ ಬೆಳೆದು ಒಂದು ಆನೆಗಳು ಹಿಂಡು ಬಂದು ಅದು ಎಲ್ಲವನ್ನು ಸರ್ವನಾಶ ಮಾಡೋಕೆ ಹೋಗಿದೆ, ನಾವು ಬೀದಿಗೆ ಬರ್ತಾಯಿದ್ದೀವಿ, ನಾವು ಅದನ್ನೇ ನಂಬ್ಕೊಂಡಿದ್ವಿ ಜೀವನಕ್ಕೆ ಅಂತ ಭಾಳ ನೋವಿನಿಂದ ಹೇಳ್ಕೊಂಡ್ರು. ನಾವು ಈಗಾಗಲೇ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಈ ಬಗ್ಗೆ ಅರ್ಜಿ ಕೊಟ್ಟಿದ್ದೀವಿ, ಅವರು ಯಾವುದೇ ಸರಿಯಾದ ಕ್ರಮ ತಗೊಳ್ತಾ ಇಲ್ಲ. ನಾವು ಬಡವರು ಎಲ್ಲಿಗೆ ಹೋಗಬೇಕು? ಈ ಕಡೆ ಸರ್ಕಾರ ಕೂಡ ನಮ್ಮ ಸಹಾಯಕ್ಕೆ ಬರ್ತಾ ಇಲ್ಲ. ಸರ್ಕಾರ ಆದರೂ ನಮಗಾಗಿರುವಂಥ ನಷ್ಟಕ್ಕೆ ಬೆಳೆ ನಷ್ಟದ ಪರಿಹಾರವಾಗಿ ಅಂತ ಒಂದು ಸ್ವಲ್ಪ ಕೊಟ್ಟರೆ ಆಗುತ್ತೆ, ಅದೂ ಸಹ ನಮಗೆ ಸಿಗ್ತಾ ಇಲ್ಲ ಅನ್ನುವಂಥ ಅಳಲನ್ನು, ನೋವನ್ನು ತೋಡ್ಕೊಂಡ್ರು. ಅದನ್ನು ನಾವು ನೋಡಿದಾಗ ನಮಗೂ ಬಹಳ ಸಂಕಟ ಆಯಿತು. ಅಂತಹದ್ದನ್ನೆಲ್ಲ ಅನಿವಾರ್ಯವಾಗಿ ಮಾಧ್ಯಮಗಳಲ್ಲಿ ಬರಲೇಬೇಕು. ಆಗಲೇ ಕೆಲವರು ಎಚ್ಚೆತ್ತುಕೊಂಡು ಅದಕ್ಕೆ ಪರಿಹಾರವನ್ನು ಮಾಡುವಂಥದ್ದು. ಇಲ್ಲದೇ ಇದ್ದರೆ ಜನರ ಅಳಲು, ಒಂದು ಗಾದೆ ಇದೆ ಕನ್ನಡದಲ್ಲಿ, ನರಿ ಕೂಗು ಗಿರಿ ಮುಟ್ಟುತ್ತಾ ಅಂತ. ಇಲ್ಲದೇ ಇದ್ದರೆ ಜನರು ಹತ್ಕೊಂಡು ಮನೇಲೇ ಮಲಗಿದ್ರೆ ಅದು ಅವ್ರಿಗೆ ಯಾರಿಗೂ ಯಾರ ಕಿವಿಗೆ ಬೀಳಬೇಕೋ ಅದು ಅವ್ರ ಕಿವಿಗೆ ಬೀಳಲ್ಲ. ಅದಕ್ಕೆ ಬೀಳುವಂತೆ ಮಾಡೋದು ನೀವು ಮಾಧ್ಯಮದವರು ಮಾಡಬೇಕಾಗತ್ತೆ. ಅದನ್ನು ನೀವು ಮಾಡಿದಾಗ ಅದನ್ನು ಖಂಡಿತವಾಗಿಯೂ ಜನಗಳನ್ನು ನೀವು ಉದ್ರೇಕಪಡಿಸ್ತಾ ಇದ್ದೀರಿ. ಜನಗಳನ್ನು ಸರ್ಕಾರದ ವಿರುದ್ಧ ಆಗಲಿ, ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಆಗಲಿ ಎತ್ಕಟ್ತಾ ಇದ್ದೀರಿ ಅಂತ ಹೇಳಕ್ಕೆ ಬರಲ್ಲ. ಅದು ಸತ್ಯಾಂಶ, ವಾಸ್ತವಾಂಶ. ಅದನ್ನು ನೀವು ಜನರುಗಳ ಮುಂದೆ ಬಿಚ್ಚಿಟ್ಟಿದ್ದೀರಿ. ಅದು ನಿಮ್ಮ ಕರ್ತವ್ಯ, ಮೂಲಭೂತ ಕರ್ತವ್ಯ ಮತ್ತು ನಿಮ್ಮ ಪತ್ರಿಕಾ ಧರ್ಮ. ಆ ಧರ್ಮವನ್ನು ನೀವು ಪಾಲಿಸಿದರೆ ಅದನ್ನು ಅಪರಾಧವಾಗಿ ಪರಿಗಣಿಸೋದಕ್ಕೆ ಖಂಡಿತ ಬರಲ್ಲ. ಹಾಗೆ ಈಗ ದ್ವೇಷ ಭಾಷಣ ಅನ್ನೋದು ಜನಕ್ಕೆ ಇನ್ನೂ ಅಷ್ಟಾಗಿ ಅರ್ಥೈಸ್ಕೊಂಡಿಲ್ಲ. ನನಗೆ ಅರಿವಿರೋ ಪ್ರಕಾರ ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಜಾತಿ ಧರ್ಮದ ಆಧಾರದ ಮೇಲೆ ನಿಂದನೆ ಮಾಡೋದು, ಕೆಲವು ವರ್ಗವನ್ನು, ಕೆಲವು ಸಮುದಾಯವನ್ನು, ಕೆಲವು ಧರ್ಮವನ್ನು ಓಡಿಸ್ಬಿಡೋಣ, ಅವ್ರನ್ನ ನಾಶ ಮಾಡೋಣ, ಈ ಥರ ಪದಗಳಲ್ಲೂ ಈ ಥರ ಒಂದು ವಿಶ್ಲೇಷಣೆ, ಒಂದು ದೂಷಣೆ ಮಾಡಿದಾಗ ಅದು ದ್ವೇಷ ಭಾಷಣ ಆಗತ್ತಾ, ಅಥವಾ ಕಾನೂನು ಚೌಕಟ್ಟಿನಲ್ಲಿ ಇಂಥದ್ದೇ ದ್ವೇಷ ಭಾಷಣ ಅನ್ನೋದಕ್ಕೆ ಮಾನದಂಡ ಇದೆಯಾ? ಖಂಡಿತವಾಗಿಯೂ ತಾವು ಭಾಳ ಅತ್ಯುತ್ತಮವಾದಂಥ ಒಂದು ಪ್ರಶ್ನೆಯನ್ನು ಕೇಳಿದ್ರಿ. ಆ ರೀತಿ ಮಾತನಾಡುವವರು ಇದ್ದಾರೆ, ಇಲ್ಲ ಅಂತಲ್ಲ. ಅವರು ಆ ಥರ ಮಾತನಾಡಿ ಯಾವುದೋ ಒಂದು ಜನಾಂಗವನ್ನು, ಯಾವುದೋ ಒಂದು ಧರ್ಮವನ್ನು, ಯಾವುದೋ ಒಂದು ಗುಂಪಿನ ಜನಗಳನ್ನು, ಯಾವುದೋ ಒಂದು ಜಾತಿಯ ಜನಗಳನ್ನು ಇಟ್ಟುಕೊಂಡು ಅವ್ರ ಬಗ್ಗೆ ವಿರುದ್ಧವಾಗಿ ಮಾತನಾಡೋದು, ಅಂತಹ ಕ್ರಮಗಳನ್ನು ಕೆಲವರು ಮಾಡಿದ್ದಾರೆ. ಈಗ ನೀವೇನು ನಾನು ಹೇಳಿದೆ ವಾಕ್ ಸ್ವಾತಂತ್ರ್ಯ, ಅದನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದವರು ಇದ್ದಾರೆ. ಹಾಗಾಗಿ ಅಂತಹದ್ದು ದ್ವೇಷ ಭಾಷಣ ಖಂಡಿತ ಆಗುತ್ತೆ. ನಾನು ಈ ಬಿಲ್ಲನ್ನು ಪಾಸ್ ಮಾಡಬಾರ್ದು, ಸರ್ಕಾರ ಇದನ್ನು ಜಾರಿಗೆ ತರಬಾರ್ದು ಅಂತ ಖಂಡಿತವಾಗಿಯೂ ನಾನು ಹೇಳ್ತಾ ಇಲ್ಲ ಸರ್. ಖಂಡಿತ ಅದು ನನ್ನ ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯ ಅದಲ್ಲ. ನಾನು ಹೇಳಿದ್ದು ಸ್ಪಷ್ಟತೆ ಇರಲಿ, ನಿಮ್ಮ ಕಾನೂನು ಕ್ರಮ ತೆಗೆದುಕೊಳ್ಳೋದು ಸ್ಪಷ್ಟತೆ ಇರಲಿ. ಯಾರು ನಿಜವಾದ ವಾಕ್ ಸ್ವಾತಂತ್ರ್ಯವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂತಹವರ ಮೇಲೆ ನಿಯಂತ್ರಣದ ಅವಶ್ಯಕತೆ ಖಂಡಿತ ಇದೆ. ಇವತ್ತು ಕೆಲವರು ತಮ್ಮ ವೈಯಕ್ತಿಕ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಈ ರೀತಿ ಮಾಡೋದುಂಟು. ತಮ್ಮದೇ ಒಂದು ಜನಾಂಗದವ್ರನ್ನ ಎತ್ಕಟ್ಟೋದು, ಧರ್ಮದವ್ರನ್ನ ಎತ್ಕಟ್ಟೋದು, ಇನ್ನೊಂದು ಧರ್ಮದ ವಿರುದ್ಧ ಭಾಷಣ ಮಾಡಿಸೋದು, ಅದೆಲ್ಲ ಮಾಡ್ತಾರೆ. ಅದೆಲ್ಲ ಖಂಡಿತವಾಗಿಯೂ ಈಗ ಸಮಾಜದಲ್ಲಿ ಬೇಕಾಗಿರೋದು ಜನರಿಗೆ ಶಾಂತಿ ಮತ್ತು ನೆಮ್ಮದಿ. ಅದು ಬಿಟ್ಟು ಅದನ್ನು ಕದಡುವಂಥ
ಮಾಡುವಂಥ ಕೆಲಸವನ್ನು ಯಾರು ಉದ್ದೇಶಪೂರ್ವಕವಾಗಿ ಮಾಡ್ತಾರೋ ದಯವಿಟ್ಟು ಅಂಥವ್ರ ಮೇಲೆ ಕ್ರಮ ತಗೊಳ್ಳಿ. ಆದರೆ ಆ ಹೆಸರಿನಲ್ಲಿ ಸಂಪೂರ್ಣ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳೋದಿದೆಯಲ್ಲ, ಅದು ತಪ್ಪು ಅನ್ನೋದು ನನ್ನ ಅಭಿಪ್ರಾಯ ಸರ್. ಭಾಳ ಅದ್ಭುತ ಸರ್. ಸರ್, ಇಂದಿನ ಯುವ ಪೀಳಿಗೆ ಈ ರೀತಿ ಸರ್ಕಾರದ ಆದೇಶಗಳು ಬಂದಾಗ ಅದನ್ನು ತಮ್ಮಂಥ ಪರಿಣಿತಿ ಹೊಂದಿದಂಥವ್ರ ಜೊತೆ ಚರ್ಚೆ ಮಾಡಿ ಅಥವಾ ಇಂತಹ ವಿಚಾರಗಳನ್ನು ನೋಡಿ ಓದಿ ತಿಳ್ಕೊಂಡು ಮಾಡುವ ಅವಶ್ಯಕತೆ, ಜ್ಞಾನವನ್ನು ಪಡೆದುಕೊಳ್ಳುವ ಅವಶ್ಯಕತೆ ಎಷ್ಟಾದರೂ ಇದೆ ಸರ್? ಖಂಡಿತವಾಗಿಯೂ ಇದೆ. ಈಗ ಯಾವುದೇ ಒಂದು ಸರ್ಕಾರ ಒಂದು ಕ್ರಮವನ್ನು ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಕಾನೂನು ತಜ್ಞರ ಜೊತೆ ಸಮಾಲೋಚನೆ ಮಾಡಿರುತ್ತೆ, ಇಲ್ಲ ಅಂತಲ್ಲ, ಮಾಡದೇ ಮಾಡ್ತಾರೆ ಅಂತ ನಾನು ಹೇಳಲ್ಲ. ಆದರೂ ಸಹ ಇನ್ನೂ ಹೆಚ್ಚಿನ ವಿಶ್ಲೇಷಣೆಗೆ ಒಳಪಡಿಸಿ, ಇನ್ನೂ ಹೆಚ್ಚಿನ ಅಧ್ಯಯನವನ್ನು ಮಾಡಿ, ಇನ್ನೂ ಹೆಚ್ಚಿನ ಸಾಮಾಜಿಕ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು, ಜನರ ಶೈಕ್ಷಣಿಕ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ಆ ನಂತರ ಇಂತಹ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಮತ್ತು ಇಂತಹ ಕ್ರಮದಲ್ಲಿ ಚರ್ಚೆಯ ಅಗತ್ಯ ಇದೆ, ಸಾರ್ವಜನಿಕ ಚರ್ಚೆಯ ಅಗತ್ಯವೂ ಕೂಡ ಇದೆ. ಜನರ ಅಭಿಪ್ರಾಯನೂ ಕೇಳಬೇಕು ಇದರಲ್ಲಿ, ಇಂತಹ ಒಂದು ಕ್ರಮವನ್ನು ತೆಗೆದುಕೊಳ್ಳುವಾಗ. ಈಗ ತಾವು ಭಾಳ ಅತ್ಯುತ್ತಮವಾದಂಥ ಈ ಒಂದು ಕೆಲಸ ಮಾಡ್ತಾ ಇದ್ದೀರಿ. ಈಗ ನಮ್ಮನ್ನು ಕೇಳಿದ ಹಾಗೆ ನೀವು ತಾವು ಬೇರೆಯವ್ರನ್ನೂ ಕೇಳ್ತೀರಿ. ಆಗ ಅನೇಕ ಅಭಿಪ್ರಾಯಗಳು ಬಂದಾಗ ಅದು ಯಾರ ಕಿವಿ ತಲುಪಬೇಕೋ, ಯಾರು ಮನಸ್ಸಿಗೆ ತಟ್ಟಬೇಕೋ ಅವ್ರಿಗೆ ಹೋಗಿ ತಟ್ಟುತ್ತೆ. ಆಗ ಅವರು ಅದರಲ್ಲಿ ಕೆಲವು ಮಾರ್ಪಾಡುಗಳನ್ನು ಮಾಡಿ ದಾರಿಗೆ ತರ್ಬೋದು. ಆದ್ದರಿಂದ ಸಮಾಜದ ಹಿತದೃಷ್ಟಿಯಿಂದ ತಾವೇನು ತಮ್ಮ ವಾಹಿನಿಯ ಮೂಲಕ ಇವತ್ತು ಮಾಡ್ತಾಯಿದ್ದೀರಿ, ಭಾಳ ಶ್ರೇಷ್ಠವಾದಂಥ ಒಂದು ಅದ್ಭುತವಾದಂಥ ಒಂದು ಕೆಲಸ. ಅದಕ್ಕಾಗಿ ಸಮಾಜದ ಪರವಾಗಿ ನಾನು ತಮಗೆ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಧನ್ಯವಾದಗಳು ಸರ್. ಸರ್, ಬಹಳ ಅತ್ಯುತ್ತಮವಾಗಿ ವಿವರಣೆ ಕೊಟ್ಟರೆ ಇವಿಷ್ಟು ನಮ್ಮ ವೀಕ್ಷಕರಿಗೆ ಭಾಳ ಇಷ್ಟ ಆಗುತ್ತೆ ಅಂತ ನಾನಾದರೂ ಭಾವಿಸ್ತಾ ಇದ್ದೇನೆ. ಯಾಕೆ ಅಂತಂದರೆ ನೋಡಿ, ಯಾವುದೇ ಒಂದು ಲಾಭದಾತ್ಮಕವಾದಂಥ ರೀತಿಯಲ್ಲಿ ಹೇಳಿ ಅಥವಾ ಇನ್ನೊಬ್ಬರನ್ನು ಪ್ರಚೋದನೆ ಮಾಡೋ ರೀತಿಯಲ್ಲಿ ಅಥವಾ ಪರ ವಿರೋಧ ಮಾಡೋ ವಿಚಾರದಲ್ಲಿ ಹೇಳೋದು ಯಾರು ಬೇಕಾದ್ರೂ ಹೇಳ್ತಾರೆ. ಆದರೆ ನಮ್ಮ ಕಾನೂನಿನ ಪರಿಣಿತರು ನಮ್ಮ ಮಂಜುನಾಥ್ ಸಾಹೇಬ್ರ ಒಂದು ವಿಶೇಷ ಗುಣ ಏನು ಗೊತ್ತಾ ಸರ್ ತಮ್ಮದು? ಕಾನೂನಿನ ಚೌಕಟ್ಟಿನಲ್ಲಿ ಏನಿದೆ ಸಾಧಕ ಬಾಧಕಗಳು, ಕಾನೂನಿನ ಅರಿವು ಅಷ್ಟು ಮಾತ್ರ ಹೇಳ್ತೀರಿ ನೀವು. ಅದನ್ನು ಕೂಡ ಶ್ರೀಸಾಮಾನ್ಯರಿಗೆ ಅರ್ಥವಾಗುವ ರೀತಿ ಅವರದೇ ಆದ ಆಡು ಭಾಷೆಯಲ್ಲಿ ಅರ್ಥವಾಗುತ್ತೀರ. ಇದು ನಿಜವಾಗ್ಲೂ ಸಂಪತ್ತು ನೀವು ಕೊಡ್ತಾ ಇರೋದು ಸಮಾಜಕ್ಕೆ. ಇಂಥ ಜ್ಞಾನದ ಸಂಪತ್ತನ್ನು ನೀವು ನೀಡ್ತಾ ಇದ್ದೀರಿ. ತಮಗೆ ನಮ್ಮ ಸಮುದಾಯ ವೀಕ್ಷಕರ ಸಮಸ್ತ ಜನತೆಯ ಪರವಾಗಿ ತಮಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತೇವೆ ಸರ್. ಧನ್ಯವಾದಗಳು ಸರ್. ಇದೇ ಸಂದರ್ಭದಲ್ಲಿ ತಮ್ಮ ಚಾನಲ್ ಬಹಳ ಯಶಸ್ವಿಯಾಗಿ ಮುಂದುವರಿತಾ ಇದೆ, ಜನರನ್ನು ತಲುಪ್ತಾ ಇದೆ. ಅದಕ್ಕೆ ಈಗ 6 ವರ್ಷಗಳ ಕಾಲ ನಿಮ್ಮ ಚಾನಲ್ ಯಶಸ್ವಿಯಾಗಿ ಮುಂದುವರೆದು ಈ ಜನರ ಪ್ರೀತಿಯನ್ನು ಗಳಿಸಿದೆ ಅನ್ನೋದು ನನ್ನ ಗಮನಕ್ಕೆ ಬಂದಿದೆ. ಹಾಗಾಗಿ ತಮಗೂ ತಮ್ಮ ಟೀಮ್ಗೂ ಇಡೀ ಸಮುದಾಯದ ಎಲ್ಲ ಚಾನಲ್ನ ಎಲ್ಲ ಟೀಮ್ಗೂ ಸಹ ನಾನು ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಸರ್.